ವಿಶೇಷ ಆಕರ್ಷಣೆಯಾಗಿ ಮಗ ಮನ್ಮಥನನ್ನು ಕರೆಯುತ್ತೇನೆ. ಮನ್ಮಥ, ನಿಜವಾಗಿ ಇವತ್ತು ನಾನು ನಿನಗೆ ಅವಸರವಾಗಿ ಕರೆಬಾರದಿತ್ತು. ಸ್ವಲ್ಪ ಸಮಯ ಇದ್ರೆ ನಮಗೆ ಅನುಕೂಲ ಆಗ್ತಿತ್ತು ಅಂತ ತಿಳಿಯುವುದು ನಾನು. ಆದರೂ ಸಹಿತ ಕರೆದಿದ್ದೇನೆ. ಕಾರಣ ಈಗಾಗಲೇ ನಡೆದಂತಹ ವರ್ತಮಾನಗಳನ್ನೆಲ್ಲ ಸರಿಯಾಗಿ ತಿಳಿದವ. ಮುಂದೆ ನಾವೇನು ಮಾಡಬೇಕು ಹೇಳುವುದನ್ನ ಮಾರ್ಗ ಮಧ್ಯೆ ನಾನು ಹೇಳ್ತೇನಂತೆ.
ಕಾಶಿನಿಯರೋ ಉತ್ತಮೆ ಗೈದ ಮಹತ್ತಾದ ದುಷ್ಕೃತ್ಯವೋ ಏನ್ ಪತ್ಯವೋ ದುಷ್ಕೃತ್ಯವೋ ಏನ್ ಪತ್ಯವೋ ಅತ್ತೇ ಅತ್ತೆ ಕೇಳ್ಸ್ರಿ ಗೊತ್ತೇವೋ ಮಾಡುವರು ಮನ ಹೇಸುತ್ತಿದೆ ಸತ್ಯವೋ ಅತ್ತೆಗೆ ತ್ರಿಗತ್ಯವೋ ಮಾಡುವರೆ ಹೇಸುತ್ತಿದೆ ಮನ ಸತ್ಯವೋ ಮಗು ನಮಗೂ ಬಾಲ್ಯ ಇರಬೇಕು ಅಂತ ಅನ್ನಿಸ್ತದಪ್ಪ. ಒಂದು ನಾವು ನಮಗೆ ಬಾಲ್ಯ ಇರುವಾಗ ಈ ರಂಗಗಳಿರಲಿಲ್ಲ. ಈ ರಂಗ ಇರುವಾಗ ನಮಗೆ ಬಾಲ್ಯ ಇರಬೇಕಾಗಿತ್ತು. ನನಗೆ ಯಾಕ ಪಶ್ಚಾತ್ತಾಪ ಗೊತ್ತೇ, ನಾನು ಹುಟ್ಟುತ್ತಾ ಯೌವನವತಿಯಾಗಿ ಹುಟ್ಟಿದವಳು, ನನಗೆ ಬಾಲ್ಯ ಎನ್ನುವುದೇ ಇಲ್ಲ. ಆದ್ರಿಂದ ಆ ಪಶ್ಚಾತ್ತಾಪವಾಗುವುದು. ಹಾಗಂತ ಬಾಲಕರನ್ನು ನಾನು ಹಡೆಯದೇ ಇದ್ದವಳೇನೂ ಅಲ್ಲ, ನನಗೂ ಮಕ್ಕಳಿತ್ತು. ಆದ್ರೆ ನಿನ್ನನ್ನು ಕುರಿತಾಗಿ ಬೆರಗಾಗುವುದು ಹೌದು. ನಿನ್ನ ಮಾವ ನಾನು ಇಷ್ಟು ಜನ ಮಾಡಿದನಲ್ಲ, ಒಂದೇ ಇದರಲ್ಲೆಲ್ಲ ಮಣ್ಣು ಮುಕ್ಕಿದ್ದೆ. ಅಲ್ಲ, ನನಗೆ ಅದು ಬೇಸರ ಅಲ್ಲ, ನನಗೆ ಅದಲ್ಲ. ನೀ ಬಂದು ಇಷ್ಟು ಮಾಡಿದೀನಿ, ನಿನ್ನ ಅಪ್ಪ ಬಂದು ಎಂತ ಮಾಡ್ತಾನೆ ಅಂತ. ಅಲ್ಲ, ಅವನಿಗೆ ಮಾಡೋದಕ್ಕೆ ಎಂತಾದ್ರೂ ಉಳಿಸಿದ್ಯಾ ನೀನು? ಇಲ್ಲಪ್ಪ ಇಲ್ಲ. ಎಲ್ಲೋ ನಾನು ಮೊದಲು ನೋಡಿದ ಅತ್ತೆಯೇ ಅಲ್ಲ. ಹೌದಾ? ನಾನು ಮೊದಲು ನೋಡಿದಾಗ ಎಲ್ಲರೀಗ ನಾವು ಹೊಸ ಒಂದರ್ಥದಲ್ಲಿ ಹೊಸ ಅತ್ತೆಯೇ ಇದು. ಮೊದಲಿನ ಅತ್ತೆ ಚಂದ್ರಿಕೆಯ ಹಾಗೆ, ಶಶಿಯ ಹಾಗೆ ಕಂಗೊಳಿಸುತ್ತಾ ಇದ್ರು. ನಿಮ್ಮ ಮುಖವನ್ನು ನೋಡಿದ್ರೆ ಈಗ ಯಾರು ಹೇಳಿಕೊಟ್ಟದು, ನಾನು ಯಾರದ್ದು ಕೇಳುದಿಲ್ಲ. ಮುಖವನ್ನು ನೋಡಿದ್ರೆ ನನಗೆ ಭಯವಾಗುತ್ತಾ ಇದೆ. ಹೌದೇನು? ನಿಮ್ಮ ಚಟುವಟಿಕೆಗಳು ಬದಲಾಗಿದೆ ಅಂತ ಕೇಳಿದ್ದೆ, ಆದ್ರೆ ಇಷ್ಟೆಲ್ಲ ಬದಲಾಗಿದ್ದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಷ್ಟು ಬದಲಾಗಬಾರದಾಗಿತ್ತ? ಬೇಡಾಗಿತ್ತು. ಹೌದಾ? ಹೌದು, ಬೇಡ. ಬೇಕಾದದ್ದು ಯಾವುದು? ಅದೇ ಓ ಅಸಂಭವಂ ಭೇಮ ಮೃಗಸ್ಥ ಜನ್ಮ ತಥಾಪಿ ರಾಮೋದುಲುಭೇ ಮೃಗಾಯ ಪ್ರಾಯ ಸಮಾಪನ್ನ ವಿಪತ್ತಿ ಕಾಲೇ ದಿಯೋಪಿ ಪುಂಸಾಂ ಮಲಿನೀ ಭವಂತಿ. ಲೋಕದಲ್ಲಿ ಜೀವಂತ ಬಂಗಾರದ ಜಿಂಕೆ ಇರುವುದಕ್ಕೆ ಸಾಧ್ಯವೇ? ಅಸಂಭವನೀಯ. ಇಲ್ಲ. ಆದರೂ ಶ್ರೀರಾಮಚಂದ್ರ ಅದನ್ನು ಹಿಡಿಯುವುದಕ್ಕಾಗಿ ಅದರ ಹಿಂದೆ ಓಡಿದವ. ಅದರ ಅರ್ಥವೇನು? ನಮಗೆ ಕೆಟ್ಟ ಸಮಯ ಬಂದಾಗ ಧೀರನಾದರೂ ಶೂರನಾದರೂ ಬುದ್ಧಿವಂತನಾದರೂ ಅವನ ಬುದ್ಧಿಯು ಮಲಿನವಾಗ್ತದೆ, ಕಾಲಚೋದಿತವಾಗುತ್ತದೆ. ಹೌದು, ನಿಮಗೂ ಹಾಗೆ ಆಯ್ತು. ಗೊತ್ತಾಯ್ತಲ್ಲ, ಕಾಲಚೋದಿತ ಗೊತ್ತಾಯ್ತಲ್ಲ. ಈಗ ನನಗೆ ಹಾಗಾದದಿರ್ಲಿ, ಬುದ್ಧಿಮಲಿ ಕಾಲಚೋದಿತ ಅಂದ್ರೆ ಗೊತ್ತಾಯ್ತಲ್ಲ, ಆ ಕಾಲದ ಪ್ರಭಾವಕ್ಕೊಳಗಾಗಿ ಬುದ್ಧಿ ಮಲಿನವಾಗುತ್ತದೆ. ಹೌದು, ಆದರೆ ಅದಲ್ಲದೆ ಹೋದರೆ ನೀವು ಮೊದಲಲ್ಲಿ ಯುದ್ಧ ಮಾಡಿದ್ಯಾರಲ್ಲಿ? ಯಾರು ಯುದ್ಧಕ್ಕೆ ಬಂದ್ರು? ಮೊದಲು ಯಾರು ಬಂದ್ರು? ನಿಮ್ಮನ್ನು ಕೇಳ್ತಾ ಇರೋದು ನಾನು. ಅಲ್ಲ, ಅದೇ ಸರಿಯಪ್ಪ. ನೀನ್ ನಾನು ಯಾರಲ್ಲಿ ಯುದ್ಧ ಮಾಡಿದೆ ಅಂತ ನೀ ತಿಳ್ಕೊಂಡಿದ್ದಿ? ಅರ್ಜುನನಲ್ಲಿ. ನಿನಗೆ ಗೊತ್ತುಂಟು, ಸುಮ್ಮನೆ ನನ್ನ ಬಾಯಿ ಬಿಡಿಸುದ ನೀನು. ಅರ್ಜುನನಿಗೆ ನಾನು ಬಹಳ ನನ್ನ ಗಂಡನಂತ. ಹೌದು, ನಿನ್ನ ಮಾವ. ಅವನಿಗೆ ನಾನು ಅವರಿಗೆ ನಾನು ಬಹಳಷ್ಟು ಬಿರುದಾವಳಿಗಳನ್ನು ಪಡೆದಿದ್ದೇನೆ. ನನ್ನ ಅಪ್ಪನ ಅಂದ್ರೆ ಕೃಷ್ಣನ ವಿಶ್ವರೂಪ ದರ್ಶನವನ್ನು ಪಡೆದಿದ್ದೇನೆ. ಹೌದೌದು.
ಮಹಾಭಾರತ ಯುದ್ಧವನ್ನು ತಾನು ಗೆದ್ದಿದ್ದೇನೆ ಹಾ ಅಂತ ಅವನಿಗೆ ಸ್ವಲ್ಪ ಅವನ ಮನಸ್ಸಲ್ಲಿತ್ತು. ಅಹಂಕಾರ ಅಹಂಕಾರ ಸ್ವಲ್ಪ ಇತ್ತು ಅವನಿಗೆ. ನಿನಗೆಲ್ಲ ಇತ್ತೇನೋ ಅಳತೆ ಮಾಡ್ತಾ ಇದೆಯಲ್ಲ, ಇತ್ತೇನೋ ಅಂತ ಇಟ್ಟುಕೊಳ್ಳೋಣ. ಎಲ್ಲರೂ ಎಷ್ಟೆಷ್ಟಂತ ಅಳತೆ ಮಾಡಿಬಿಟ್ಟೆ ಈಗಲ್ಲ. ಇತ್ತೇನೋ ಇತ್ತೇನೋ ಇನ್ನು ಸುಭದ್ರ ಅತ್ತೆ. ಆ ಸುಭದ್ರತೆ ಅಲ್ಲ, ಇವತ್ತಿನ ಒಟ್ಟಿಗೆ ನಿಮ್ಮ ಮುಂದೆ ಒಳ್ಳೆ ಹೋರಾಟವನ್ನು ಕೊಟ್ಟಿದ್ದಾಳೆ ಅವಳು. ಇವ ಎಲ್ರಿಗೂ ಅಲ್ಲ, ಇವ ಎಲ್ಲರಿಗೂ ಪ್ರಶಸ್ತಿ ಪತ್ರ ಕೊಡ್ಲಿಕ್ಕೆ ಬಂದನಲ್ಲ ಅಂತ. ಸರಿಯಪ್ಪ, ಸುಭದ್ರೆ ನಿಮ್ಮ ಅಲ್ಲ, ಸುಭದ್ರ ಹತ್ರ ಸಾಮಾನ್ಯ ಮಾಡಿದ್ದಾರೆ. ಈಗ ನಾನಿಷ್ಟು ಮಾಡಿದೆಪ್ಪ, ಈಗ ನನಗೆಷ್ಟು? ಅಲ್ಲ, ನೀವೇ ಇಷ್ಟು ಮಾಡಬೇಕಾದ್ರೆ ಹಾ ಅವಳು ಅಷ್ಟು ಮಾಡುದು ಅನಿವಾರ್ಯ ಅತ್ತೆ. ಹಾಗೆ ಹಾಗೆ ಇವತ್ತಿನ ದಿವಸ ಇವತ್ತಿನ ನಿಮ್ಮಿಬ್ಬರ ಮುಖಾಮುಖಿ ಒಳ್ಳೆದಾಗಿದೆ. ಅಯ್ಯಯ್ಯೋ, ಆಗ್ಲಿ. ಇನ್ನು ಈ ನೋಡಿದಲ್ಲ, ಯಾರು ಹೇಳಿದ ಕೇಳಿದ್ದು. ಯಾಕಂದ್ರೆ ನೀನು ರಣಾಂಗಣಕ್ಕೆ ಬರಲಿಲ್ಲ. ಇಲ್ಲ. ಇರ್ಲಿ, ಒಳ್ಳೆ ನೀವು ಅಳಿಯನಾದ ನಿನಗಾದ್ರೂ ಇಬ್ಬರ ಅತ್ತೆ ಅಂದ್ರೆ ಹೊಡೆದಾಡಿಕೊಳ್ಳೋದು ಒಳ್ಳೇದಾಯ್ತಲ್ಲ. ನೀವು ಎಷ್ಟು ಅಳಿಯರಿಗೆ ಅತ್ತೆ ಮೇಲೆ ದ್ವೇಷ ಉಂಟು ಗೊತ್ತುಂಟ ನಿನಗೆ? ಅಯ್ಯೋ ದೇವರೇ, ಹುಡುಗಿ ಮಗಳಾದ್ರೂ ಬೇಕು, ಅತ್ತೆ ಅಲ್ಲ ಅಂತ ಹೇಳೋರಿದ್ದಾರೆ. ಇರ್ಲಿ. ನೀವು ಈಗ ಶ್ರೀಕೃಷ್ಣನ ಪ್ರೀತಿಯ ತಂಗಿ. ಹೌದಪ್ಪ. ಅವನು ನಿಮಗೆ ಅಕ್ಷಯಾಂಬರವನ್ನು, ಹೌದು, ಅಕ್ಷಯ ಪಾತ್ರೆಯನ್ನಿತ್ತಿದ್ದಾನೆ. ಸೂರ್ಯನಾರಾಯಣನು ನಾರಾಯಣ ಸ್ವರೂಪಿಯು. ಸರಿ, ಹೌದು. ಅಂಥ ಕೃಷ್ಣನೇ ಹಾ ಯಾದವ ಸೇನೆಯನ್ನು ಕಳುಹಿಸಿದ್ದಾನೆ ಎಂಬಲ್ಲಿಗೆ ನೀವು ಮಾಡಿದ ಕಾರ್ಯ ಶ್ರೀಕೃಷ್ಣನಿಗೂ ಸರಿ ಅನಿಸ್ಲಿಲ್ಲ ಎಂಬಲ್ಲಿಗೆ ನೀವು ಮಾಡಿದ ಕಾರ್ಯ ತಪ್ಪು ಎನ್ನುವುದು ಸ್ಪಷ್ಟವಾಗಿ ತಿಳಿಯಲಾಗಿದೆ. ಅವರಿಗೆಲ್ಲ ಸಮಾಧಾನಕರವಾದಂಥ ಪ್ರಶಸ್ತಿ ಆದರೂ ಉಂಟು. ನನ್ನ ಫಲಿತಾಂಶದಲ್ಲಿ 0 ಅಲ್ವಾ? ನನ್ನದು ಪೂರ್ಣ ತಪ್ಪು, ಎಲ್ಲ ಕೆಂಪು ಗೆರೆಗಳು. ಹೌದಪ್ಪ. ಈಗ ತಪ್ಪಾದ್ರೆ ನೋಡು, ನಾನು ಇವತ್ತಿನ ದಿವಸ ಕಾಲು ಕುಣಿಸ್ತಾನಲ್ವ, ಅದು ನೀ ಬರುವಾಗ ಎಲ್ಲರೂ ಜಾಗೃತಿ ಆಗ್ತಾರೆ ಅಂತ. ಇಷ್ಟೊತ್ತಿನ ಒಳಗೆ ನಿಮ್ಮಲ್ಲಿ ಯುದ್ಧವನ್ನು ಮಾಡಿ ನಿಮ್ಮನ್ನು ಸೋಲಿಸಿ ಈ ಪ್ರಸಂಗವನ್ನು ಮೊದಲೇ ಮುಗಿಸ್ತಿದ್ದೆ. ಯಾಕೆ ಬಿಟ್ಟೆ? 2 ಕಾರಣ ಉಂಟು. ಏನೆರಡು ಕಾರಣಗಳು? ಒಂದು, ಸ್ತ್ರೀ ಹತ್ಯೆ ಎನ್ನುವುದು ಪಂಚಮಹಾಪಾತಕಗಳಿಗೆ ಸಮಾನವಾದದ್ದು. ಪಂಚಮಹಾಪಾತಕ ಯಾವುದು ಅಂತ ಕೇಳಿಲ್ಲ, ಬೇಡಲ್ಲ. ಹೇಳ್ತೇನೆ. ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯಿ, ಗುರುತಲ್ಪಘ ಏತೆ ಸರ್ವೇ ಪೃಥಜ್ಞೇಯ ಮಹಾಪಾತಕಿನೋ ನರಹ. ಅಂದರೆ ಬ್ರಹ್ಮಹತ್ಯೆ ಮಾಡುವುದು ಅಂದ್ರೆ ಬ್ರಾಹ್ಮಣನನ್ನು ಕೊಲ್ಲುವುದು. ಬ್ರಹ್ಮಹತ್ಯೆ ಮಾಡುವುದು, ಮದ್ಯಪಾನವನ್ನು ಮಾಡುವುದು, ಗುರುವಿನ ಪತ್ನಿಯೊಳಗೆ ಸಂಬಂಧವನ್ನು ಬೆಳೆಸುವುದು, ಚಿನ್ನವನ್ನು ಕಳ್ಳತನ ಮಾಡುವುದು. ಈ 4ರ ಸಹವಾಸವನ್ನು ಯಾರು ಮಾಡ್ತಾರೋ ಅವರು ಕೂಡ ಪಂಚಮಹಾಪಾತಗಳಿಗೆ ಅವರು ಕೂಡ ಪಂಚಮಹಾಪಾತಗಳು. ಸರಿ, ನೀನಾಡಿದ್ದು ಸರಿ. ಆದರೆ ಅದಿರುವುದು ಯಾರಿಗೆ? ಸುರಪಾನವನ್ನು ಮಾಡಬಾರದು, ಗುರುಪತ್ನಿಯ ಸಂಘವನ್ನು, ನಿನಗದು ಗೊತ್ತಾಗುದಿಲ್ಲ, ಅದು ಪತ್ನಿಯ ಸಂಘವನ್ನು ಮಾಡಬಾರದು ಎನ್ನುವಂಥದ್ದು ಇರುವಂಥದ್ದು, ಅದು ಪಾತಕಗಳು. ಪಂಚಮಹಾಪಾತಕಗಳೇ ಬೇರೆ. ಸರಿ, ನೀ ಹೇಳಿದ್ರೆ ಸ್ತ್ರೀ ಹತ್ಯೆ ಎನ್ನುವಂಥದ್ದು ಬರುತ್ತದೆ. ಇರಲಿ, ಈಗ ನಾನು ಸ್ತ್ರೀ ಹತ್ಯೆ ಮಾಡಬೇಕಾದ್ರೆ ಯುದ್ಧ ಆಗಬೇಕಾ ಬೇಡುವ? ಯೋಚನೆ ಎಂತದ್ದು? ನೀ ಬಂದ ಯುದ್ಧಕ್ಕಲ್ವ? ಎಂತದ್ದು ಯೋಚನೆ? ಎಂತದ್ದು? ಕೈಯಲ್ಲಿ ಬಿಲ್ಲು ಬಾಣ ಹಿಡಿದು ಎಂತದಕ್ಕೆ? ಯುದ್ಧವನ್ನ ಮಾಡ್ತೇನೆ. ಮತ್ತೆ ಯೋಚನೆ ಎಂತದಕ್ಕೆ? ಇದು ಒಂದು ಕಾರಣ. ಆಮೇಲೆ ಈಗ ಸ್ತ್ರೀ ಹತ್ಯೆ ಯಾರು ಮಾಡ್ಲಿಲ್ವಾ? ನನ್ನ ಯೋಚನೆಗೆ ಯಾರು ಮಾಡ್ಲಿಲ್ಲ, ನನ್ನ ತಲೆಗೆ ಬಂದದ್ದು ಅಷ್ಟೇ ಅಲ್ವಾ? ಹೌದು. ನಾಳೆ ಅಪ್ಪನಲ್ಲಿ ಹೋಗಿ ಕೇಳು, ಆಯ್ತಾ? ನಿನ್ನ ಅಪ್ಪ ಮೊದಲು ಏನು ಮಾಡಿದ್ದ, ಯಾರ ತಲೆ ಕಡ್ದಿದ್ದ, ಯಾವ ಹೆಣ್ಣಿನ ತಲೆ ಕಡ್ದಿದ್ದ ಕೇಳು, ಹೇಳ್ತಾರೆ. ಗೊತ್ತಾಯ್ತಾ? ಈಗ ತೊಂದರೆ ಇಲ್ಲ. ನಿನ್ನ ಗೊತ್ತಿಲ್ಲ ಅಂತ ಏನಾದ್ರು ಪ್ರಾಮಾಣಿಕತೆ ಉಂಟು ನೋಡಿ, ನಿನ್ನ ಹತ್ರ ಒಳಿತದು. ಇದು ಒಂದನೇ ಕಾರಣ. ಯುದ್ಧ ಮಾಡಿದ್ರೆ ನಾನು ಕೊಲ್ಲಬೇಕಾಗುತ್ತದೆ ಹೌದು ಎನ್ನುವುದು ಆ ಕಾರಣ ಒಂದು. ಅದು ಒಂದು ಕಾರಣ. ಇನ್ನು ಎರಡನೇ ಕಾರಣ. ಎರಡನೆಯದು ರತಿ ಕಲ್ಯಾಣ. ಹೌದು. ರಾತ್ರೋರಾತ್ರಿ ನನ್ನ ಅಪ್ಪನ ಮಾತಿಗೆ ಬೆಲೆಯನ್ನು ಕೊಟ್ಟು ಅಲ್ಲಿ ಹೋರಾಡಿ ರತಿಯನ್ನು ತಂದು ನನಗೆ ಮದುವೆಯನ್ನು ಮಾಡಿಸಿದವರು ನೀವೇ. ಹೌದಪ್ಪ. ಹಾಗಾಗಿ ಬಿಟ್ಟಿದ್ದೇನೆ, ಯುದ್ಧವನ್ನೇ ಮಾಡ್ತೇನೆ. ಮುಂದೊತ್ತಿ ಬಂದಲ್ಲಿ ನನ್ನ ಶರದ ರುಚಿ ತೋರಿಸಬೇಕಾಗ್ತದೆ, ಜಾಗ್ರತೆ. ನಿನಗೆ ಹುಡುಗಿ ಕೊಟ್ಟ ಕಾರಣ ಈಗ ನನಗೆ ಹೊಡೆಯದೆ ಬಿಡುವುದಲ್ಲ ನೀನು. ನಿನಗೆ ಹುಡುಗಿಯರ ಸಂಘ ಗೊತ್ತುಂಟಲ್ಲ ನಿನಗೆ? ಹಾಗಾದ್ರೆ ಅವಳನ್ನು ಕೊಟ್ಟ ಕಾರಣಕ್ಕೆ ಬಿಡುತ್ತೀಯಾ? ಬಿಡೋದಿಲ್ಲ, ಯುದ್ಧ ಮಾಡ್ತೇನೆ. ಏನು ಬಿಡಿ
ಮಾಡಿದರು. ಅದೇ ಸಂದರ್ಭವನ್ನು ಹಾ. ಮತ್ತೆ ನೆನಪಿಸಿಕೊಳ್ಳುವುದು ಬೇಡ. ಅಬ್ಬಬ್ಬಬ್ಬಬ್ಬ. ಈಗ ನಾ ತಾಟಕ್ಕೆ ಅತ್ತೆ ಅಲ್ಲ, ಹಾಗಲ್ಲ, ನಾ ತಾಟಕ್ಕೆ ಅಲ್ವ ಈಗ ನಿನಗೆ. ಇಲ್ಲಿ ಯಾರಿಗೂ ಪಾತ್ರ ಹಂಚಿಕೆ ಎಲ್ಲ ಮಾಡುವುದಿಲ್ಲ. ಅಯ್ಯಯ್ಯೋ, ಆ ಸಂದರ್ಭವನ್ನು ನಿನ್ನ ಪಾತ್ರದ ಮೊದಲೇ ಹಂಚಿಕೆ ಆಗಿದೆ ಅಲ್ವಾ? ನಾನು ಹೇಳ್ತಾ ಇರೋದು ಈಗ ತಾಟಕ್ಕೆಯನ್ನು ರಾಮ ಕೊಂದ ಹಾಗೆ ನೀನು ನನಗೊಲ್ತೀಯ? ಹೌದು. ಹೌದಾ? ಆ ಸಂದರ್ಭವನ್ನು ಹಾ. ಮತ್ತೆ ನೆನಪಿಸಿಕೊಳ್ಳುವುದು ಬೇಡ. ಹಾ. ಸಾರಿ ಸಾರಿ ಹೇಳ್ತೇನೆ. ಈಗ ಹಿಂದೆ ಹೋಗು. ಇನ್ನೊಮ್ಮೆ ಇಲ್ಲಿ ಬರಬೇಕು ಅಂತಾದ್ರೆ ಈಗ ಹೋಗು, ಹಾ. ಅಲ್ಲಿ ಪೆಟ್ಟು ಹೊಡಿತೇನೆ. ನೋಡುವ ಬನ್ನಿ. ಹೌದಾ?